ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಸುದ್ದಿಯ ಜಂಜಾಟ ಮರೆತು ಕ್ರೀಡಾಂಗಣದಲ್ಲಿ ಸಂಭ್ರಮಿಸಿದ ಪತ್ರಕರ್ತರು. ಕೆವಿ ಪಂಚಗಿರಿ ಶಿಕ್ಷಣ ದತ್ತಿಗಳ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಪತ್ರಕರ್ತರಿಗೆ ಸೌಹಾರ್ದ ಕ್ರೀಡಾಕೂಟ. ಗುಡಿಬಂಡೆ ತಾಲೂಕಿನಲ್ಲಿ ಸ್ಥಗಿತಗೊಂಡ ಬಿತ್ತನೆ ಕಾರ್ಯ. ಜುಲೈ ಕಳೆದರೂ ಬಾರದ ವರುಣ, ಆತಂಕದಲ್ಲಿ ಅನ್ನದಾತ. ಚಿಂತಾಮಣಿ ನಗರದಲ್ಲಿ ಮಂಗಳವಾರ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಹೆಲ್ಮೆಟ್ ಧರಿಸದ ಬೈಕ್ ಮತ್ತು ದಾಖಲೆಗಳು ಇಲ್ಲದ ಆಟೋಗಳನ್ನು ತಡೆದು ಭಾರೀ ದಂಡ ವಿಧಿಸಿದ ನಗರ ಪೊಲೀಸರು. ವಾರ್ತೆಗಳ ವಿವರ. ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ 30ನೇ ದತ್ತಿ ದಿನಾಚರಣೆ ಹಾಗೂ ಶಿಕ್ಷಣ ದಾರ್ಶನಿಕ ಸಿವಿ ವೆಂಕಟರಾಯಪ್ಪ ಅವರ 111ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಪತ್ರಕರ್ತರ ಸೌಹಾರ್ದ ಕ್ರೀಡಾಕೂಟದಲ್ಲಿ ಹಿರಿಯ ಕಿರಿಯ ಪತ್ರಕರ್ತರು ಒಟ್ಟಾಗಿ ಆಟವಾಡಿ ಗಮನ ಸೆಳೆದರು. ಅಣ್ಣ ಇಲ್ಲಿ ಇಲ್ಲಿ ಇಲ್ಲೇ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಣ್ಣ, ಒಂಚೂರು ಹಂಗೆ ಅಣ್ಣ ಪಿಚ್ಚಿಲ್ಲ ನಾವು. ಪ್ರತಿದಿನ ಸುದ್ದಿಗಾಗಿ ಓಡಾಡುವ ಪತ್ರಕರ್ತರು ಇಂದು ಕ್ರೀಡಾಂಗಣದಲ್ಲಿ ಓಡಿದ್ದು ಸುದ್ದಿಗಾಗಿ ಅಲ್ಲ, ಕ್ರೀಡೆಯ ಸಂಭ್ರಮಕ್ಕಾಗಿಯೇ. ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ ವತಿಯಿಂದ ಆಯೋಜಿಸಿದ್ದ ಪತ್ರಕರ್ತರ ಸೌಹಾರ್ದ ಕ್ರೀಡಾಕೂಟದಲ್ಲಿ ಸುಮಾರು 20 ವರ್ಷದ ಯುವ ಪತ್ರಕರ್ತರಿಂದ 75 ವರ್ಷದ ಹಿರಿಯ ಪತ್ರಕರ್ತರವರೆಗೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿದರು. ಗೆಲುವಿನ ಸಂಭ್ರಮ, ಸೋಲಿನಲ್ಲೂ ನಗು, ಪರಸ್ಪರ ಚುಟುಕು ಮಾತುಗಳು, ವೃತ್ತಿಯ ಸ್ಪರ್ಧೆಯನ್ನು ಮರೆತು ಸ್ನೇಹದ ಬಂಧವನ್ನು ಗಟ್ಟಿಗೊಳಿಸಿದ ಕ್ಷಣಗಳು ಎಲ್ಲರ ಗಮನ ಸೆಳೆದವು. 100 ಮೀಟರ್ ಓಟ, ಚೀಲದ ಓಟ, ಶಾಟ್ ಪುಟ್, ಬ್ಯಾಸ್ಕೆಟಿಂಗ್, ಗಾಲ್ಫ್, ಹಾಕಿ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಪತ್ರಕರ್ತರು ಉತ್ಸಾಹದಿಂದ ಪಾಲ್ಗೊಂಡರು. ಕ್ರೀಡಾಕೂಟದ ಪ್ರಮುಖ ಆಕರ್ಷಣೆಯಾಗಿದ್ದ ಕ್ರಿಕೆಟ್ ಪಂದ್ಯದಲ್ಲಿ ರಮೇಶ್ ನೇತೃತ್ವದ ತಂಡ ರೋಚಕ ಜಯ ಸಾಧಿಸಿತು. ಕೆವಿ ನವೀನ್ ಕಿರಣ್, ಸಿವಿ ವೆಂಕಟರಾಯಪ್ಪ ಅವರ ಆದರ್ಶಗಳನ್ನು ಮುಂದುವರಿಸುತ್ತಾ ಕಳೆದ 30 ವರ್ಷಗಳಿಂದ ಪತ್ರಕರ್ತರಿಗಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದ್ದೇವೆ. ವೃತ್ತಿಯ ಒತ್ತಡವನ್ನು ಮರೆತು ಎಲ್ಲರೂ ಸಂತೋಷದಿಂದ ಭಾಗವಹಿಸಿರುವುದು ನಮಗೆ ಖುಷಿ ತಂದಿದೆ. ಸುದ್ದಿಯ ಸ್ಪರ್ಧೆಗಿಂತ ಸ್ನೇಹದ ಬೆಸುಗೆ ದೊಡ್ಡದು ಎಂಬ ಸಂದೇಶವನ್ನು ಈ ಕ್ರೀಡಾಕೂಟ ಮತ್ತೊಮ್ಮೆ ಸಾರಿದೆ. ಹಿರಿಯ ಕಿರಿಯ ಎಂಬ ಭೇದವಿಲ್ಲದೆ ಪತ್ರಕರ್ತರು ಒಂದೇ ಕುಟುಂಬದಂತೆ ಬೆರೆತ ಈ ಅಪರೂಪದ ಕ್ಷಣಗಳು ಕ್ರೀಡೆಯ ಮೂಲಕ ಸೌಹಾರ್ದತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣ ಕ್ರಾಂತಿಯನ್ನು ಹುಟ್ಟುಹಾಕಿ 60ರ ದಶಕದಲ್ಲೇನೇ ಶಿಕ್ಷಣದ ಬಗ್ಗೆ ಅರಿವಿತ್ತು. ಶಿಕ್ಷಣ ಒಂದೇನೇ ಈ ಭಾಗದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ದೂರದೃಷ್ಟಿ ಉಳ್ಳಂತಹ ನಾಯಕರು ದಿವಂಗತ ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ ಪ್ರತಿ ವರ್ಷ ಜುಲೈ 30ನೇ ತಾರೀಕು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇಡೀ ಜುಲೈ ತಿಂಗಳಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಕ್ರೀಡೆ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳನ್ನು ಇಡೀ ತಿಂಗಳಾದ್ಯಂತ ಹಮ್ಮಿಕೊಳ್ತಾ ಬಂದಿದ್ದೇವೆ ನಾವು. ಇಡೀ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಮಹತ್ವವಾದ್ದು, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ನಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ರಕ್ತದಾನ ಶಿಬಿರ. ಬಂಧುಗಳೇ, ಕಳೆದ 2004ನೇ ಇಸ್ವಿಯಿಂದ ಪ್ರಾರಂಭವಾಗಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. 2016ರಿಂದ ಈ ರಕ್ತದಾನ ಶಿಬಿರ ಹೊಸ ಆಯಾಮವನ್ನೇ ಪಡ್ಕೊಂಡು ಪ್ರತಿ ವರ್ಷ ನಮ್ಮ ದಾನಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾನೆ ಬಂದಿದ್ದೇವೆ. ಕಳೆದ ಬಾರಿ ಅಂದರೆ 2024ರಲ್ಲಿ ತುಂಬ ನಮಗೆ ಮನಸ್ಸಿಗೆ ಒಂದು ರೀತಿ ನಾಟುವ ರೀತಿಯಲ್ಲಿ ಕೆಲವು ಘಟನೆಗಳು ನಡೆದಿದ್ದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಹ ನನಗೆ ಖುಷಿ ಆಗ್ತದೆ. ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಜುಲೈ 3ನೇ ವಾರ ಆರಂಭವಾದರೂ ಸಮರ್ಪಕ ಮುಂಗಾರು ಮಳೆಯಾಗದ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ತಾಲೂಕಿನಾದ್ಯಂತ ಜಮೀನುಗಳನ್ನು ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಲಾಗಿದ್ದರೂ ಮಣ್ಣಿನಲ್ಲಿ ತೇವಾಂಶದ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯ ನೆನೆಗುದಿಗೆ ಬಿದ್ದಿದೆ. ರೈತ ಬಾಂಧವರೇ, ಈ ವರ್ಷ ಮುಂಗಾರು ಮಳೆ ಎಡವಟ್ಟಾಗಿದೆ.
ಎಲ್ಲರೂ ರೈತರು ಪಾಪ ಬೆಳೆ ಇಕ್ಕಿದ್ದಾರೆ, ನಾವು ಇಕ್ಕಿದ್ದೀವಿ. ಜುಲೈ 3ನೇ ವಾರ ಆರಂಭವಾದರೂ ಸಮರ್ಪಕ ಮುಂಗಾರು ಮಳೆಯಾಗದ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ತಾಲೂಕಿನಾದ್ಯಂತ ಜಮೀನುಗಳನ್ನು ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಲಾಗಿದ್ದರೂ ಮಣ್ಣಿನಲ್ಲಿ ತೇವಾಂಶದ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯ ನೆನೆಗುದಿಗೆ ಬಿದ್ದಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಆರಂಭದಲ್ಲೇ ವಾಡಿಕೆ ಮಳೆಯಾಗಿ ಬಿತ್ತನೆ ಚುರುಕುಗೊಳ್ಳಬೇಕಿತ್ತು. ಆದರೆ ಈ ಬಾರಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಳೆಯ ಸುಳಿವೇ ಇಲ್ಲದ ಬರದ ವಾತಾವರಣ ನಿರ್ಮಾಣವಾಗಿದೆ. ಕೆಲವು ಕಡೆ ಬಿದ್ದ ಅಲ್ಪ ಮಳೆ ಬಿತ್ತನೆಗೆ ಸಾಲದಾಗಿದ್ದು ಕೃಷಿ ಭೂಮಿಗಳು ಬಿರುಕು ಬಿಡುತ್ತಿವೆ. ಇದರಿಂದಾಗಿ ಕೆರೆ, ಬಾವಿ ಸೇರಿದಂತೆ ಅಂತರ್ಜಲ ಮೂಲಗಳು ಬತ್ತುತ್ತಿದ್ದು ಕೃಷಿ ಹಾಗೂ ಕುಡಿಯುವ ನೀರಿಗೂ ಅಭಾವ ಸೃಷ್ಟಿಯಾಗುವ ಭೀತಿ ಎದುರಾಗಿದೆ. ಮಳೆ ವಿಳಂಬದಿಂದಾಗಿ ತಾಲೂಕಿನ ಪ್ರಮುಖ ಮಳೆ ಆಧಾರಿತ ಬೆಳೆಗಳಾದ ರಾಗಿ ಮತ್ತು ತೊಗರಿ ಬಿತ್ತನೆ ಅವಧಿ ಕೈತಪ್ಪಿ ಹೋಗುತ್ತಿದೆ. ಈಗಾಗಲೇ ಕೈಗಡ ಹಾಗೂ ಸಾಲದ ರೂಪದಲ್ಲಿ ಹಣ ತಂದು ಬೀಜ, ರಸಗೊಬ್ಬರ ಮತ್ತು ಉಳುಮೆಗಾಗಿ ಹೂಡಿಕೆ ಮಾಡಿರುವ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಮತ್ತಷ್ಟು ವಿಳಂಬವಾದರೆ ಬಿತ್ತನೆ ಅವಧಿ ಮುಗಿದು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಅವಕಾಶವೂ ಇಲ್ಲದಂತಾಗುತ್ತದೆ ಎಂದು ಕೃಷಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಮುಂಗಾರು ಮಳೆಯನ್ನೇ ನಂಬಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡುವ ಗುಡಿಬಂಡೆ ತಾಲೂಕಿನ ರೈತರು ಈ ಬಾರಿ ಜುಲೈ ಅಂತ್ಯ ಸಮೀಪಿಸುತ್ತಿದ್ದರೂ ವರುಣನ ಕೃಪೆಯಾಗದ ಹಿನ್ನೆಲೆಯಲ್ಲಿ ಅಸಹಾಯಕರಾಗಿದ್ದಾರೆ. ಸದ್ಯಕ್ಕೆ ಮುಂಬರುವ ದಿನಗಳಲ್ಲಾದರೂ ಉತ್ತಮ ಮಳೆಯಾಗಿ ತಮ್ಮ ಕೈ ಹಿಡಿಯಬಹುದು ಎಂಬ ಏಕೈಕ ಆಶಯದೊಂದಿಗೆ ಅನ್ನದಾತರು ಮುಗಿಲ ಕಡೆ ಮುಖ ಮಾಡಿ ಕಾಯುತ್ತಿದ್ದಾರೆ. ನಮ್ಮ ಕರ್ಮಕ್ಕೆ, ನಮ್ಮ ರೈತರಿಗೆ ಅಷ್ಟಕ್ಕೆ ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಒಂದು ತಿಂಗಳಿಂದ ಮಳೆ ಬಿಡುತ್ತಂದ್ಬಿಟ್ಟು ಎಲ್ಲ ಉಳುಮೆ ಮಾಡಿಕೊಂಡು ಸಾಲ ಅಸೂಲ ಮಾಡಿಕೊಂಡು ಕೊನೆಗೆ ಹೆಂಡತಿ ಮಕ್ಕಳದ್ದು ಇರ್ತಕ್ಕಂಥ ಏನು ಒಂದು ಒಡವೆ ಬಿಟ್ಟು ಅಳವಿಕ್ ಬಿಟ್ಟು ಎಲ್ಲ ಮಾಡಿದ್ದೀವಿ. ನಮ್ಮ ಗ್ರಹಚಾರ, ನಮ್ಮ ಕ್ರಮ, ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಮ್ಮಂಥ ರೈತರು ಪ್ರತಿಷ್ಠೆ ಯಾರಾದರೂ ಅರ್ಥ ಮಾಡ್ಕೋತಾ ಇದ್ರಾ? ಯಾರೂ ಇಲ್ಲ. ಇನ್ನು ಇಷ್ಟಾದರೂ ಅಷ್ಟು. ನಾನು ಒಂದು ಮಾತಂತೂ ಹೇಳ್ತೀನಿ, ಮಹಾಭಾರತದಲ್ಲಿ ಕರ್ಣ ಎಷ್ಟು ಹೀನಾಯವಾಗಿ ಸಾಯ್ತನೋ ಅದೇ ರೀತಿ ರೈತ ಕೂಡ ಇವತ್ತು ಅಷ್ಟೇ ಕಷ್ಟದಲ್ಲಿ ಬಿದ್ದಿದ್ದಾನೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ, ರಾಜಕೀಯ ಅಧಿಕಾರಿಗಳಾಗಲಿ ಯಾರಾದರೂ ಕಾಳಜಿ ವಹಿಸ್ತಾ ಇದ್ರ? ಯಾರೂ ಇಲ್ಲ. ನಮ್ಮ ಕರ್ಮಗ ಏನೋ ನಾವಂತೂ ಕಷ್ಟ ಬೀಳ್ತಾ ಇದ್ದೀವಿ. ಏನೋ ಭೂಮಿ ಕೊಟ್ಟವ್ರೆ, ಭೂಮಿ ತಾಯಿ ಇವತ್ತಲ್ಲ ನಾಳೆ ಕಾಪಾಡ್ತೀವಿ, ಕಷ್ಟ ಬೀಳ್ತಾ ಇದ್ದೀವಿ. ಆಯಿತು, ನೋಡೋಣ. ಇವತ್ತಲ್ಲ ನಾಳೆ ನಮ್ಮ ಪರಿಸ್ಥಿತಿ ಹೆಂಗೊತ್ತೋ ನೋಡೋಣ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಮಂಗಳವಾರ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ದಾಖಲೆಗಳು, ಚಾಲನಾ ಪರವಾನಗಿ ಇಲ್ಲದ ಸವಾರರಿಗೆ ಹಾಗೂ ಹೆಲ್ಮೆಟ್ ಧರಿಸದ ಸವಾರರಿಗೆ ಸುಮಾರು 50 ಬೈಕ್ ಮತ್ತು 5 ಆಟೋ ಅನ್ನು ವಶಪಡಿಸಿಕೊಂಡು ಸವಾರರಿಗೆ ದಂಡ ವಿಧಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್, ಪ್ರಕಾಶ್, ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜೀವ ಪೂಜಾರ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯ ತಂಡಗಳು ಆಟೋ ಮತ್ತು ಬೈಕ್ಗಳನ್ನು ತಡೆದು ದಾಖಲೆಗಳು ಮತ್ತು ಚಾಲನಾ ಪರವಾನಗಿಯನ್ನು ಪರಿಶೀಲಿಸಿದರು. ಆಟೋ ಮತ್ತು ಬೈಕ್ಗಳ ಆರ್ಸಿ, ವಿಮೆ ಮತ್ತಿತರ ದಾಖಲೆಗಳು ಇಲ್ಲದ ಬೈಕ್ಗಳನ್ನು ವಶಕ್ಕೆ ಪಡೆದು ಮೊದಲ ಬಾರಿಯಾಗಿರುವುದರಿಂದ ದಂಡ ವಿಧಿಸಿ ಖಡಕ್ ವಾರ್ನಿಂಗ್ ನೀಡಿ ಕಳುಹಿಸಿದರು.
ಆಟೋ ಚಾಲಕರಿಗೆ ಮತ್ತು ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೂ ಬಿಸಿ ಮುಟ್ಟಿಸಿದರು. ದಾಖಲೆಗಳು ಇಲ್ಲದ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳನ್ನು ವಶಪಡಿಸಿಕೊಂಡು ನಗರ ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದರು. ಅಲ್ಲಿಗೆ ಬಂದ ಸವಾರರಿಗೆ ದಂಡ ವಿಧಿಸಿದರು. ನಗರದಲ್ಲಿ ಇನ್ನು ಮುಂದೆ ಚಾಲನಾ ಪರವಾನಗಿ, ವಿಮೆ ಹಾಗೂ ದಾಖಲೆಗಳು ಇಲ್ಲದೆ ಅಥವಾ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ಗಳನ್ನು ಓಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 18 ವರ್ಷ ವಯಸ್ಸಿನ ಮಕ್ಕಳಿಗೆ ಬೈಕ್ಗಳನ್ನು ನೀಡಿದರೆ ಪೋಷಕರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಆಟೋ ಚಾಲಕರು ಸಹ ಸಮವಸ್ತ್ರ ಧರಿಸಬೇಕು ಮತ್ತು ಆಟೋ ಪರವಾನಗಿ, ವಿಮೆ ಮಾಡಿಸಿರಬೇಕು. ಎಲ್ಲ ದಾಖಲೆಗಳು ಇರಿಸಿಕೊಂಡು ಆಟೋ ಚಾಲಕರು ಆಟೋವನ್ನು ಓಡಿಸಬೇಕೆಂದು ಚಾಲಕರಿಗೆ ಎಚ್ಚರಿಕೆ ನೀಡಿದರು. ಸವಾರರು ರಸ್ತೆ ಸುರಕ್ಷತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅತಿಯಾದ ವೇಗ, ಮೊಬೈಲ್ ಮಾತನಾಡಿಕೊಂಡು ಬೈಕ್ ಓಡಿಸುವುದು ಮಾಡಬಾರದು. ಅನೇಕ ಅಪಘಾತಗಳು ಸವಾರರ ಬೇಜವಾಬ್ದಾರಿಯಿಂದಲೇ ಸಂಭವಿಸುತ್ತವೆ. ಮನೆಯಲ್ಲಿ ನಿಮ್ಮನ್ನು ಆಶ್ರಯಿಸುವ ಕುಟುಂಬದ ಸದಸ್ಯರು ಇರುತ್ತಾರೆ ಎಂಬುದನ್ನು ಮರೆಯಬಾರದು ಎಂದು ಕಿವಿಮಾತು ಹೇಳಿದರು. ಹೆಲ್ಮೆಟ್ ಹಾಕೋದು ಏನು ಪ್ರಾಬ್ಲಮ್ ರೀ? ಮಾತೇ ಇಲ್ಲ. ಸುಮ್ಮನೆ ನೋಡಿ ಪೊಲೀಸರಿಗೆಲ್ಲ ದುಡ್ಡು ಕೊಡಬೇಕಾ, ಫೈನ್ ಕಟ್ಟಬೇಕಾ? ಅನ್ಯಾಯವಾಗಿ 500 ರೂಪಾಯಿ ವೇಸ್ಟ್ ಆಗ್ತದೆ. ಕಂಟಿನ್ಯೂ ಮಾಡಿದ್ರೆ ಆಗ್ತಾರೆ ಕಂಟಿನ್ಯೂ ಆಗಿ ತಿಳ್ಕೊಳ್ಳಿ. ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷೆಗೆ. ನಾವು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ನಿಮ್ಮ ಸುರಕ್ಷತೆ ನೀವೇ ನೋಡ್ಕೋಬೇಕಲ್ಲ. ಕಂಟಿನ್ಯೂ ಆಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಯಾರು ಜವಾಬ್ದಾರಿ ಅದು? ಆಕ್ಸಿಡೆಂಟು, ತಲೆ ಹೊಡ್ಕೋತಾರೆ, ನಿಮ್ಮ ಮೆನ್ಸ್ಗಳಿಗೆ ಹೋಗ್ತಾರೆ, ಅಲ್ಲಿ ಮನೆ ಮಠ ಎಲ್ಲ ಬೀದಿಗೆ ಬರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ನೀವು ಒಬ್ಬರೇ ದುಡಿತಾ ಇರ್ತೀರಿ. ಆ ದುಡಿಯೋಂಥ ವ್ಯಕ್ತಿನೇ ಈ ಥರ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದರೆ, ದುಡಿಯೋಂಥ ವ್ಯಕ್ತಿನೇ ರೋಡಲ್ಲಿ ಬಿದ್ದು ಅಪಘಾತ ಹೊಂದಿದ್ರೆ ಮತ್ತಿನ್ನು ಸುರಕ್ಷತೆ ಏನು? ಪೊಲೀಸವರು ಒಂದಿನ ಹೇಳಿದ್ರು ಹೌದಪ್ಪ, ನಮ್ಮ ಏನಕ್ಕೆ ಹೇಳ್ತಾರೆ ಪೊಲೀಸವರು? ಅಲ್ಲಪ್ಪ, ನೀವು ಹೆಲ್ಮೆಟ್ ಹಾಕೊಂಡು ಹೋಗದಿದ್ರೆ ಪೊಲೀಸವ್ರಿಗೆ ಏನೋ ಕಷ್ಟ ಆಗುತ್ತಾ? ನಿಮ್ಗೆ ಒಳ್ಳೇದಕ್ಕೆ ರೀ. ನಿಮ್ಮ ಮನೆಗಳಲ್ಲಿ ಕಷ್ಟ ಸುಖ ಅನುಭವ ಇರ್ತದೆ. ಇದು ಅದ್ರ ಜೊತೆಗೆ ಏನೋ ಒಂದು ಯಾರು ಬಂದ ಉದ್ದದ ಏನೋ ತೊಂದರೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದ್ವಿ ಹೆಲ್ಮೆಟ್ ಹಾಕೊಳ್ಳಪ್ಪ, ಹೆಲ್ಮೆಟ್ ಹಾಕೊಳ್ಳ. ಪೊಲೀಸರು ಕೇಸ್ ಹಾಕ್ತಿಲ್ಲ, ನಾನು ಹೆಲ್ಮೆಟ್ ಹಾಕಲ್ಲ. ಇದು ಯಾವ ಅರ್ಥ ಇದು? ಪೊಲೀಸರು ಕೇಸ್ ಆಗ್ತಾ ಇರಲಿ, ನನ್ನ ಮೈ, ನನ್ನ ತಲೆ, ನನ್ನ ಆರೋಗ್ಯ, ಇದನ್ನು ತಾವು ಸರಿಯಾಗಿ ನೋಡ್ಕೋಬೇಕು. ಅದನ್ನು ಬಿಟ್ಟು ಪೊಲೀಸವ್ರು ಕಾಯ್ಕೊಂಡಿದ್ರೆ ನಿಮ್ಗೆ ಗೊತ್ತಿಲ್ವಾ, ನಮ್ಮ ಚಿಂತಾಮಣಿ ನಗರದಲ್ಲೇ ಸಾಕಷ್ಟು ಅಪಘಾತಗಳಾಗ್ತಿದೆ. ಜನ ಸಾಯ್ತಾ ಇದ್ದಾರೆ, ಜನ ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ. ನಾವು ಪೊಲೀಸರಾದ್ರು ತುಂಬ ಎಲ್ಲ ಥರ ಅರಿವು ಮೂಡಿಸ್ತೀವಿ. ನೋಡ್ರಪ್ಪ, ತುಂಬ ಆಕ್ಸಿಡೆಂಟ್ಗಳಿದೆ, ಸ್ಕಿಡ್ಡಾಗಿ ಬೀಳ್ತಾರೆ, ಇನ್ನೊಂದು ಬೀಳ್ತಾರೆ. ನಿಮ್ಮ ಆರೋಗ್ಯ ಮುಖ್ಯ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಹೆಲ್ಮೆಟ್ಗಳು ಹಾಕ್ಕೊಳ್ಳಿ. ಅಟ್ಲೀಸ್ಟು ಬೇರೆ ಕೈ ಮೈ ಆದರೆ ಹಿಂಗೆ ತೋರಿಸ್ಕೋಬೋದು. ತಲೆಗೆ ಏಟಾದರೆ ತುಂಬ ಕಷ್ಟ ಇದೆ. ತಾಲೂಕು ಆಫೀಸ್ ಸರ್ಕಲಲ್ಲಿ ಅವ್ನು ಹೆಲ್ಮೆಟ್ ಹಾಕಿಲ್ಲ, ಸ್ಕಿಡ್ಡಾಗಿ ಬಿದ್ದ, ತಲೆ ಹೊಡೆದೋಯ್ತು, ಹೋಗಿ ಹಾಸ್ಪಿಟಲ್ ಇದ್ದಾನೆ. ಈಗ ಹಾಸ್ಪಿಟಲ್ ಇದ್ದಾನೆ. ಅವ್ರ ಮನೆಗೆ ಯಾರಾಗ್ತಾರೆ? ಈಗಿನ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆನೂ ತುಂಬಾ ಕಾಸ್ಟ್ಲಿ ಇದೆ, ಲಕ್ಷಗಳು ಬೇಕಾಗ್ತದೆ. ಅಂಥದ್ರಲ್ಲಿ 500 ರೂಪಾಯಿದು ಒಂದು ಹೆಲ್ಮೆಟ್ ಸರಿಯಾಗಿ ಹಾಕೊಂಡು ಹೋಗ್ಬಿಟ್ರೆ ನೀವು ಕಾಪಾಡ್ಕೊಂಡ್ಬಿಡ್ತೀರ. ಒಂದೇ ದಿನ ಸುಮಾರು 50ಕ್ಕೂ ಹೆಚ್ಚು ಬೈಕ್ಗಳು ಮತ್ತು 5 ಆಟೋಗಳನ್ನು ವಶಪಡಿಸಿಕೊಂಡು ಸವಾರರಿಗೆ ದಂಡ ವಿಧಿಸಿದರು. ಪೊಲೀಸರ ಕ್ರಮವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಆದರೆ ಈ ಕ್ರಮ ನಿರಂತರವಾಗಿ ನಡೆಯಬೇಕು. ಕಾಟಾಚಾರಕ್ಕೆ ಎಂಬಂತೆ ಅಮಾವಾಸ್ಯೆ, ಹುಣ್ಣಿಮೆಗೆ ಕಾರ್ಯಾಚರಣೆ ನಡೆಸಿದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂಬ ಮಾತುಗಳು ಕೇಳಿಬಂದವು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕೀಯ ಅಸ್ತಿತ್ವಕ್ಕಾಗಿ ಪರಸ್ಪರ ಕೆಸರು ಎರಚಾಟದಲ್ಲಿ ತೊಡಗಿದ್ದಾರೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಬಳುವನಹಳ್ಳಿ ಸಿಬಿ ಲೋಕೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಬಗ್ಗೆ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಎಸ್ಐಆರ್ ಬಗ್ಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಎಸ್ಐಆರ್ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ವಿನಃ ಕ್ಷೇತ್ರದ ಜನರಿಗೆ ಇರುವ ಗೊಂದಲ ಮತ್ತು ಅನುಮಾನಗಳನ್ನು ನಿವಾರಣೆ ಮಾಡುವ ಕೆಲಸವನ್ನು ಸ್ಥಳೀಯ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರು ಮಾಡುವ ಗೋಜಿಗೆ ಹೋಗಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಕ್ಷೇತ್ರದಲ್ಲಿ ಎಸ್ಐಆರ್ಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಬಿಎಲ್ಒಗಳು 100% ಗಣತಿ ಅರ್ಜಿಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಮತದಾರರಿಂದ ಭರ್ತಿಯಾದ ಅರ್ಜಿಗಳನ್ನು ಸ್ವೀಕಾರ ಮಾಡುವ ಪ್ರಕ್ರಿಯೆ 50% ಸನಿಹಕ್ಕೆ ತಲುಪಿದೆ. ಆದರೆ ಕಾಂಗ್ರೆಸ್ ನಾಯಕರು ಈಗ ಜ್ಞಾನೋದಯ ಆಗಿದೆ, ಅರಿವು ಮತ್ತು ಜಾಗೃತಿ ಮೂಡಿಸುವ ನಾಟಕವನ್ನು ಮಾಡುತ್ತಿದ್ದರೆ ರಾಜಕೀಯ ಅಸ್ತಿತ್ವಕ್ಕಾಗಿ ಇಬ್ಬರು ಹೋರಾಟ ಮಾಡುತ್ತಿದ್ದಾರೆ. ಹಾಗೆಯೇ ಶಾಸಕ ರವಿಕುಮಾರ್ ಅವರು
ಶಾಸಕರು SIR ಕುರಿತಂತೆ ನನಗೂ ಅದಕ್ಕೂ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ವತಃ ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ನಾಯಕರ ಪಾಲಿಗೆ SIR ಕೇವಲ ಒಂದು ರಾಜಕೀಯ ವಿಷಯವಾಗಿ ಪರಿವರ್ತನೆಗೊಂಡಿದ್ದು, ರಾಜಕೀಯ ಅಸ್ತಿತ್ವಕ್ಕಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರಾದ ರಾಜೀವ್ ಗೌಡ ಮತ್ತು ಆಂಜಿನಪ್ಪ ಪುಟ್ಟು ಪೈಪೋಟಿ ಇಳಿದಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಸ್ಥಳೀಯ ಶಾಸಕರು ಕ್ಷೇತ್ರವನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಕೂಡಲೇ ಸರ್ಕಾರ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ವಿಶೇಷ ಪ್ಯಾಕೇಜ್ ನೀಡುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕು ಮತ್ತು ಜಿಲ್ಲೆಯಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕೆಂದು ಒತ್ತಾಯಿಸಿದರು. ನಮಸ್ಕಾರ, ನಾನು CB ಲೋಕೇಶ್ ಗೌಡ ಅಂತ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಶಿಡ್ಲಘಟ್ಟದಲ್ಲಿ ಇಡೀ ದೇಶಾದ್ಯಂತ SIR ಬಗ್ಗೆ ಅನೇಕ ಗೊಂದಲಗಳು, ಅಲ್ಲೋಲ ಕಲ್ಲೋಲಗಳು ಆಗ್ತಾ ಇರಬೇಕಾದ್ರೆ ಶಿಡ್ಲಘಟ್ಟದಲ್ಲಿ ಇದು ಇನ್ನೊಂಥರ SIR ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು SIRನ 100ಕ್ಕೆ 99.5% ಫಾರಮ್ಗಳು ಮನೆಗಳಿಗೆ ತಲುಪಿದ್ದಾಗಿದೆ. 46.5% ಫಾರಮ್ಗಳು ವಾಪಸ್ ಬಂದಾಗಿದೆ. ಈ ಒಂದು ಸಮಯದಲ್ಲಿ ಈ ಒಂದು ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳು SIR ಬಗ್ಗೆ ಜಾಗೃತಿ ಮೂಡಿಸುವಂಥ ಸಭೆ ಮೊನ್ನೆ ಭಾನುವಾರ ಮಾಡಿದ್ದಾರೆ. ಆದರೆ ಇದು ಏನು ಸಿಗ್ನಲ್ ಕೊಡ್ತದೆ ಸಮಾಜಕ್ಕೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಎಲ್ಲ ಕೆಲಸ ಕಾರ್ಯಗಳು SIR ಅಲ್ಲಿ ಬಹುತೇಕವಾಗಿ ಮುಗಿದು ಇವತ್ತು ಆಡಳಿತಾತ್ಮಕವಾಗಿರುವ ಅಧಿಕಾರಿಗಳನ್ನು ಎಲ್ಲರನ್ನೂ ಬಳಸ್ಕೊಂಡು ಅವರು ಒಂದು ಕಡೆ ಒತ್ತಡ, ಇನ್ನೊಂದು ಕಡೆ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಇವತ್ತು ಏನು ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇಲ್ಲಿ ತಾಲೂಕಿನಲ್ಲಿ ಈ ರೀತಿ ಬಾಡೂಟದ ಸವಿಯನ್ನು ಜನಗಳಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಅವರು ಹೇಳಿದ ಹಾಗೆ SIR ಬಗ್ಗೆ ಜಾಗೃತಿ ಮೂಡಿಸೋ ಸಭೆ ಖಂಡಿತ ಅಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. F. ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535611053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. V-Star Plus ರೈತರಿಗೆ ಕೃಷಿ ಉತ್ಪನ್ನಗಳ ಕ್ರಿಮಿನಾಶಕ ಮತ್ತು ಸಾವಯವ ಗೊಬ್ಬರ ಮೂಲಕ ಸಹಾಯ ಮಾಡುತ್ತದೆ. ಇದು ಬೆಳೆಗಳ ರಕ್ಷಣೆ ಮತ್ತು ಇಳುವರಿ ಹೆಚ್ಚಿಸಲು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಎಂದು V-Star Plus ಕೃಷಿ ಗೊಬ್ಬರಗಳ ಉತ್ಪಾದನೆಗಳ ಜಿಲ್ಲಾ ನಿರ್ದೇಶಕ ಗಿರೀಶ್ ತಿಳಿಸಿದ್ದಾರೆ. ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಡಿಸೀಸ್ ಏನಕ್ಕೆ ಬಂತು? ನಾವಿರೋ ಪದ್ಧತಿ ಚೇಂಜ್ ಆಗಿರೋದ್ರಿಂದ ನಮಗೆ ಲೈಫ್ ಸ್ಟೈಲ್ ಡಿಸೀಸ್ ಅನ್ನೋದು ಬರ್ತಾ ಇದೆ. ಆ ಡಿಸೀಸ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ನಾವು ನಡ್ಕೊಳ್ಳೋಂಥ ಇದು. ಪಟ್ಟಣದ DBG ಮುಖ್ಯ ರಸ್ತೆ ಬಳಿ ಇರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಚೇರಿ ಆವರಣದಲ್ಲಿ V-Star Plus ಕಂಪನಿ ಉತ್ಪನ್ನಗಳ ಪ್ರಯೋಜನಗಳು ಬಗ್ಗೆ ರೈತರಿಗೆ ಹಾಗೂ ರೈತ ಮುಖಂಡರಿಗೆ ಸಾವಯವ ಪದ್ಧತಿಯ ಮಾಹಿತಿ ಮತ್ತು ತರಬೇತಿ ಆಯೋಜಿಸಲಾಗಿತ್ತು. ನಂತರ ಮಾತನಾಡಿದ V-Star Plus ಕೃಷಿ ರಸಗೊಬ್ಬರಗಳ ಉತ್ಪಾದನೆಗಳ ಜಿಲ್ಲಾ ನಿರ್ದೇಶಕ ಗಿರೀಶ್,
ವಿ ಸ್ಟಾರ್ ಪ್ಲಸ್ ಕೀಟನಾಶಕವಲ್ಲ, ಬದಲಿಗೆ ಇದು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಜೈವಿಕ ಪೋಷಕಾಂಶವಾಗಿದೆ. ಇವು ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಿ ಬೆಳೆಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ದೀರ್ಘಕಾಲದವರೆಗೆ ಒದಗಿಸುತ್ತದೆ. ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದರೆ ಇವು ಅತ್ಯಂತ ಸುರಕ್ಷಿತ ಮತ್ತು ಸುಸ್ಥಿರ ಕೃಷಿಗೆ ಸಹಕಾರಿಯಾಗಿದೆ. ಇವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆಗಳ ಗುಣಮಟ್ಟವನ್ನು ಸುಧಾರಿಸುತ್ತವೆ. ಇವುಗಳನ್ನು ಬಳಸುವುದರಿಂದ ರಾಸಾಯನಿಕಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಹಾಗೂ ಮಣ್ಣಿನ ತೇವಾಂಶ ಮತ್ತು ಸೂಕ್ಷ್ಮ ಜೀವಿಗಳ ಚಟುವಟಿಕೆ ವೃದ್ಧಿಸುತ್ತದೆ. ಹಿಂದಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳು ಇಲ್ಲದೆ ಒಳ್ಳೆಯ ಉತ್ತಮವಾದ ನಾಟಿ ತಳಿಯ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಆಗ ಮಾನವ ಆಯುಷ್ಯ ದೀರ್ಘಕಾಲವಾಗಿ ಬದುಕುವಂತಾಗಿತ್ತು. ಆದರೆ ಈಗ ಎಲ್ಲ ಬೆಳೆಗಳಿಗೂ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಗಳನ್ನು ಬೆಳೆದು ಭೂಮಿಯ ಫಲವತ್ತತೆ ಕಳೆದುಕೊಂಡು ಬರಡು ಭೂಮಿಯಾಗಿದೆ. ಆದ್ದರಿಂದ ರೈತರು ಸಾವಯವ ಗೊಬ್ಬರ ಹಾಕಿ ಬೆಳೆಗಳನ್ನು ಬೆಳೆಯಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದರೆಡ್ಡಿ, ವಿ ಸ್ಟಾರ್ ಪ್ಲಸ್ ಕೃಷಿ ರಸಗೊಬ್ಬರಗಳ ವ್ಯವಸ್ಥಾಪಕರಾದ ನರಸಿಂಹಯ್ಯ, ರೇಣುಕಾ, ಗಣೇಶ್, ರೈತ ಮುಖಂಡರಾದ ಅಶ್ವತ್ಥಪ್ಪ, ಚೌಡರೆಡ್ಡಿ, ವೆಂಕಟರೆಡ್ಡಿ, ವೀರನಾರಾಯಣ, ಸುಧಾಕರ್ ರೆಡ್ಡಿ, ಪಾಪಿರೆಡ್ಡಿ, ರಾಮಲಿಂಗರೆಡ್ಡಿ, ನಾರಾಯಣಸ್ವಾಮಿ, ಮದ್ದಿರೆಡ್ಡಿ, ಈರಪ್ಪ, ಮಂಜುನಾಥ ರೆಡ್ಡಿ, ಡೈರಿ ಶ್ರೀನಿವಾಸ್, ಭಾಸ್ಕರ್ ಸೇರಿದಂತೆ ಅನೇಕ ರೈತರು ಇದ್ದರು. India is the capital for heart disease ಅಂತ ಹೇಳ್ತಾ ಇದ್ದೆ. 67% ಆಫ್ ಇಂಡಿಯನ್ಸ್ ಆರ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇದ್ವಿ. 6 ಜನಕ್ಕೆ ಒಬ್ಬರಲ್ಲಿ ಬ್ರೈನ್ ಡಿಸಾರ್ಡರ್ ಇದೆ ಇಂಡಿಯಾದಲ್ಲಿ. ಸೊ ಇದಕ್ಕೆಲ್ಲ ನಮ್ಮ ಕಾರಣ ಏನು? ಸೊ ಇದರಿಂದ ನಾವು ಆಚೆ ಬರೋದಕ್ಕೆ ಸಾಧ್ಯ ಇಲ್ವಾ? ಹೌ ಟು ಬ್ರಿಂಗ್ ಬ್ಯಾಕ್ ಅವರ್ ಆಪ್ಟಿಮಲ್ ಹೆಲ್ತ್? ಅಂಡ್ ಎಸ್ ವಿ ಕ್ಯಾನ್ ಬ್ರಿಂಗ್ ಅವರ್ ಆಪ್ಟಿಮಲ್ ಹೆಲ್ತ್ ಬ್ಯಾಕ್ ಬೈ ಚೇಂಜಿಂಗ್ ಅವರ್ ಲೈಫ್ ಸ್ಟೈಲ್ ಅಂಡ್ ಟೇಕಿಂಗ್ ನ್ಯೂಟ್ರಿಷನಲ್ ಆಯುರ್ವೇದ. 5,000 ವರ್ಷದ ಹಿಂದ್ಗಡೆ ಋಷಿ ಮನೆಗಳಿಂದ ಬಂದಿರುವಂಥ ಆಯುರ್ವೇದ ಪದ್ಧತಿಯನ್ನು ನಾವು ಈಗ ಮತ್ತೆ ಈ ಆಯುರ್ವೇದ ನಮ್ಮ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಒಂದು ಕಂಪನಿ, ನಮ್ಮ ಕಂಪನಿ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಆಯುರ್ವೇದನ ಉದ್ದೇಶದಲ್ಲಿ ನಮ್ಮ ಒಂದು ಕಂಪ್ನಿ ಬಂದಿದೆ. ಈ ಒಂದು ಕಂಪ್ನಿ ನೋಡಿದ್ರೆ ಚಿಕ್ಕಮಗಳೂರಲ್ಲಿರೋ ಕಂಪನಿ ನೋಡ್ಬೋದು. ಇಲ್ಲಿ ಕೆಳಗಡೆ ಹೆಡ್ ಆಫ್, ಈ ಕೆಳಗಡೆ ಆಫೀಸ್ ಇದೆ, ಮೇಲ್ಗಡೆ MD ಅವ್ರ ಸರ್ ಮನೆಯೂ ಇದೆ. ಸೊ ಆ ಒಂದು ಇದರಿಂದ ನಮ್ಮ MD ಸರ್ ಧೈರ್ಯವಾಗಿ ಇದನ್ನ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸುದ್ದಿಯ ಜಂಜಾಟ ಮರೆತು ಕ್ರೀಡಾಂಗಣದಲ್ಲಿ ಸಂಭ್ರಮಿಸಿದ ಪತ್ರಕರ್ತರು. ಕೆವಿ ಪಂಚಗಿರಿ ಶಿಕ್ಷಣ ದತ್ತಿಗಳ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಪತ್ರಕರ್ತರಿಗೆ ಸೌಹಾರ್ದ ಕ್ರೀಡಾಕೂಟ. ಗುಡಿಬಂಡೆ ತಾಲೂಕಿನಲ್ಲಿ ಸ್ಥಗಿತಗೊಂಡ ಬಿತ್ತನೆ ಕಾರ್ಯ. ಜುಲೈ ಕಳೆದರೂ ಬಾರದ ವರುಣ, ಆತಂಕದಲ್ಲಿ ಅನ್ನದಾತ. ಚಿಂತಾಮಣಿ ನಗರದಲ್ಲಿ ಮಂಗಳವಾರ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಹೆಲ್ಮೆಟ್ ಧರಿಸದ ಬೈಕ್ ಮತ್ತು ದಾಖಲೆಗಳು ಇಲ್ಲದ ಆಟೋಗಳನ್ನು ತಡೆದು ಭಾರೀ ದಂಡ ವಿಧಿಸಿದ ನಗರ ಪೊಲೀಸರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.